Good morning, students. Myself, Dr. L. Manchu Bhargavi, Assistant Professor, Government First Grade College, Madhugiri. Session number 39. And the topic in this session is Functions of Reserve Bank of India. Subject Commerce, and the paper is Indian Financial System. Fourth semester students of BCom of Tumkur University. ಸೆಷನ್ ನಂಬರ್ 38ಅಲ್ಲಿ ಕೂಡ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಂಕ್ಷನ್ಸ್ನ ನೋಡಿದ್ದೀವಿ. ಅದರಲ್ಲಿ ಬೇಸಿಕ್ಕಾಗಿ ಮೇನ್ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ನೋಡಿದ್ದೀವಿ. ಈ ಒಂದು ಸೆಷನಲ್ಲಿ ಮುಂದುವರೆದು ಮತ್ತೆ ಕೆಲವು ಫಂಕ್ಷನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಫಂಕ್ಷನ್ಸ್ನ ಈ ಒಂದು ಸೆಷನಲ್ಲಿ ನಾವು ತಿಳ್ಕೊಳ್ಳೋಣ. The objective of the learning is to familiarize the students with the concept of the functions of Reserve Bank of India. And the session outcome would be the students will be able to understand the concept of Reserve Bank of India. Let's have an introduction about this Reserve Bank. The Reserve Bank of India was established on April 1, 1935 in accordance with the provisions of the Reserve Bank of Act 1934. ರಿಸರ್ವ್ ಬ್ಯಾಂಕ್ ಆ್ಯಕ್ಟ್ 1934 ಆ ಪ್ರೊವಿಷನ್ಸ್ ಅಂಡರಲ್ಲಿ ಏಪ್ರಿಲ್ 1935 ಇಸ್ವಿಯಲ್ಲಿ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗಿರುತ್ತೆ. ಹಾಗೆ ದ ಸೆಂಟ್ರಲ್ ಬ್ಯಾಂಕ್ ಆಫ್ ರಿಸರ್ವ್ ಬ್ಯಾಂಕ್ ವಾಸ್ ಇನಿಷಿಯಲಿ ಎಸ್ಟಾಬ್ಲಿಷ್ಡ್ ಇನ್ ಕ್ಯಾಲ್ಕಟಾ. ಮೊಟ್ಟ ಮೊದಲದಾಗಿ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಯಾಲ್ಕಟಾದಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ ಇನ್ ದ ಬಿಗಿನಿಂಗ್. ಆಮೇಲೆ ಪರ್ಮನೆಂಟಾಗಿ ಇಟ್ ವಿಲ್ ಮೂವ್ ಟು ಮುಂಬೈ ಇನ್ ದ ಇಯರ್ 1937 ಇದು ಮುಂಬೈಗೆ ಕಂಪ್ಲೀಟಾಗಿ ಪರ್ಮನೆಂಟಾಗಿ ಶಿಫ್ಟ್ ಆಗುತ್ತೆ. ಸೊ ದಿಸ್ ಈಸ್ ಜಸ್ಟ್ ಎನ್ ಇಂಟ್ರೊಡಕ್ಷನ್ or we can say the history of Reserve Bank of India. 1935 ಏಪ್ರಿಲ್ 1ಕ್ಕೆ ಎಸ್ಟಾಬ್ಲಿಷ್ ಆಗಿರುತ್ತೆ ಅಂಡರ್ ದ ರಿಸರ್ವ್ ಬ್ಯಾಂಕ್ ಆ್ಯಕ್ಟ್ 1934 ಅಡಿಯಲ್ಲಿ. ಸೊ ಇದು ಮೊಟ್ಟ ಮೊದಲನೇ ಬಾರಿಗೆ ಕ್ಯಾಲ್ಕಟಾದಲ್ಲಿ ಓಪನ್ ಆಗಿರುತ್ತೆ, ಆಮೇಲೆ ಪರ್ಮನೆಂಟಾಗಿ ಮುಂಬೈಗೆ ಶಿಫ್ಟ್ ಆಗುತ್ತೆ ಇನ್ ದ ಇಯರ್ 1937. ಈ ಒಂದು ಸೆಷನಲ್ಲಿ ನಾವು ಬೇರೆ ಬೇರೆ ಫಂಕ್ಷನ್ಗಳು ಮೇನ್ ಫಂಕ್ಷನ್ಸ್ನ ಬಿಟ್ಟು ಪ್ರಮೋಷನಲ್ ಫಂಕ್ಷನ್ನು ಮತ್ತು ಸೂಪರ್ವಿಸರಿ ಫಂಕ್ಷನ್ ಹಾಗೆ ಪ್ರೊಹಿಬಿಟ್ರಿ ಫಂಕ್ಷನ್ಸ್ ಈ ಮೂರು ಫಂಕ್ಷನ್ಗಳನ್ನ ಈ ಒಂದು ಸೆಷನಲ್ಲಿ ತಿಳ್ಕೊಳ್ಳೋಣ. ಇಟ್ ಈಸ್ ಜಸ್ಟ್ ಅನ್ ಎಕ್ಸ್ಟೆನ್ಷನ್ ಆಫ್ ದ ಲಾಸ್ಟ್ ಸೆಷನಲ್ಲಿ ಏನು ನಡೆದಿದ್ವು ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಅದನ್ನು ಮುಂದುವರಿಸಿ ಈ ಒಂದು ಸೆಷನಲ್ಲಿ ಈ ಫಂಕ್ಷನ್ಸ್ನ ತಿಳ್ಕೊಳ್ಳೋಣ. ಫಸ್ಟು ಪ್ರಮೋಷನಲ್ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವ ರೀತಿ ಪ್ರಮೋಷನಲ್ ಫಂಕ್ಷನ್ಸ್ ಇದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು? ಇನ್ ದ ರೀಸೆಂಟ್ ಇಯರ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪರ್ಫಾರ್ಮ್ಸ್ ಅ ವೆರೈಟಿ ಡೆವಲಪ್ಮೆಂಟ್ ಆ್ಯಂಡ್ ಪ್ರಮೋಷನಲ್ ಫಂಕ್ಷನ್ಸ್. ನಾವು ನೋಡಿದ ಹಾಗೆ ಬಹಳಷ್ಟು ಅಭಿವೃದ್ಧಿಗೊಳಿಸೋದು ಹಾಗೆ ಪ್ರಮೋಷನ್ ಮಾಡೋ ಅಂಥ ಕಾರ್ಯಗಳನ್ನ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ವಹಿಸಿರುತ್ತೆ. ವಿಚ್ ಆರ್ ಕನ್ಸಿಡರ್ಡ್ ಟು ಬಿ ಔಟ್ಸೈಡ್ ದ ನಾರ್ಮಲ್ ಫಂಕ್ಷನ್ ಆಫ್ ಈ ಒಂದು ಸೆಂಟ್ರಲ್ ಬ್ಯಾಂಕಿಂಗ್ನ ನಾರ್ಮಲ್ ಫಂಕ್ಷನ್ನ ಜೊತೆಗೆ ಇಟ್ ವಿಲ್ ಪರ್ಫಾರ್ಮ್ ಸೋ ಮೆನಿ ಅದರ್ ಡೆವಲಪ್ಮೆಂಟ್ ಮತ್ತು ಪ್ರಮೋಷನಲ್ ಫಂಕ್ಷನ್ಸ್ ಬೈ ದಿಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. Accordingly, Reserve Bank of India has helped in setting up of the IFCI, SFCS, Deposit Insurance Corporation, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ UTI ಅಂತ ಹೇಳ್ತೀವಿ, ಹಾಗೆ IDBI ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಆಫ್ ಇಂಡಿಯಾ, ರಿಕನ್ಸ್ಟ್ರಕ್ಷನ್ಸ್ ಕಾರ್ಪೊರೇಷನ್ ಆ್ಯಂಡ್ NABARD. ದಿಸ್ ಈಸ್ ನ್ಯಾಷನಲ್ ಅಗ್ರಿಕಲ್ಚರಲ್ ಬ್ಯಾಂಕ್ ರೂರಲ್ ಆ್ಯಂಡ್ ಡೆವಲಪ್ಮೆಂಟ್. ಈ ಎಲ್ಲ ಬ್ಯಾಂಕ್ಗಳನ್ನ ಎಸ್ಟಾಬ್ಲಿಷ್ ಮಾಡಿ ಇವುಗಳನ್ನ ಪ್ರಮೋಟ್ ಮಾಡಿ ಇವುಗಳನ್ನ ಅಭಿವೃದ್ಧಿಗೊಳಿಸೋ ಅಂಥ ಕಾರ್ಯ ಕೂಡ ಪ್ರಮೋಷನಲ್ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ನಾವು ನೋಡ್ಬೋದು. ವಿಲ್ ಜಸ್ಟ್ ರಿಪೀಟ್ ಒನ್ಸ್ ಅಗೇನ್ ವಾಟ್ ಆರ್ ದ ಬ್ಯಾಂಕ್ಸ್ ಇಟ್ಸ್ ಗೋಯಿಂಗ್ ಟು ಆಲ್ ಸಬ್ಸಿಡರಿ ಬ್ಯಾಂಕ್ಸ್ ಅಥವಾ ಯಾವ ಬ್ಯಾಂಕ್ಗಳನ್ನ ಬೇರೆ ಬೇರೆ ರೀತಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೇಗೆ ಇದು ಪ್ರಮೋಟ್ ಮಾಡುತ್ತೆ ಅಂದರೆ the RBI has helped in setting up of the IFCI, SFCS ಮತ್ತು ಡೆಪಾಸಿಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಗಳು ಹಾಗೆ UTI ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, IDBI ರಿಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಆ್ಯಂಡ್ NABARD ಈ ಎಲ್ಲ ಫಂಕ್ಷನ್ಸ್ನ ಪ್ರಮೋಟ್ ಮಾಡೋದಕ್ಕೆ ಈ ಒಂದು RBI ಡೆವಲಪ್ ಆಗಿದೆ. ನೆಕ್ಸ್ಟ್ ದ ಪ್ರಮೋಷನಲ್ ಫಂಕ್ಷನ್ಸ್ ಫರ್ದರ್ ಬಂದು ಪ್ರಮೋಷನ್ ಆಫ್ banking habit among the general public.
ಜನರಲ್ ಪಬ್ಲಿಕ್ಗಳಲ್ಲಿ ಬ್ಯಾಂಕಿಂಗ್ ಹ್ಯಾಬಿಟ್ನ ಪ್ರಮೋಟ್ ಮಾಡುತ್ತೆ. ಹಾಗೆ ಎಕ್ಸ್ಟೆಂಡಿಂಗ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಟು ರೂರಲ್ ಆ್ಯಂಡ್ ಅನ್ಬ್ಯಾಂಕ್ಡ್ ಏರಿಯಾಸ್. ಕೆಲವು ಹಳ್ಳಿಗಳ ಕಡೆ ಬ್ಯಾಂಕ್ ಇಲ್ಲದ ಕಡೆ ಡೆವಲಪ್ಮೆಂಟ್ ಏರಿಯಾ ಅಂಡರ್ ಡೆವಲಪ್ಡ್ ಏರಿಯಾ ಅಂತ ಏನು ಕರಿತೀವಿ, ರೂರಲ್ ಇಂಡಿಯಾಗಳಲ್ಲಿ ಬ್ಯಾಂಕ್ ಯಾವ ಏರಿಯಾದಲ್ಲಿ ಇರೋದಿಲ್ಲ ಅಥವಾ ಎಲ್ಲೇ ಡೆವಲಪ್ ಆಗಿಲ್ಲ ಅಂಥ ಕಡೆ ಹೆಚ್ಚೆಚ್ಚು ಎಕ್ಸ್ಟೆನ್ಷನ್ ಫೆಸಿಲಿಟೀಸ್ನ ಈ ಒಂದು ಪ್ರಮೋಷನಲ್ ಅಡಿಯಲ್ಲಿ RBI ಕಾರ್ಯನಿರ್ವಹಿಸಿರುತ್ತೆ. ಎಸ್ಟಾಬ್ಲಿಷಿಂಗ್ ಆ್ಯಂಡ್ ಪ್ರಮೋಟಿಂಗ್ ಸ್ಪೆಷಲೈಸ್ಡ್ ಏಜೆನ್ಸೀಸ್ ಆಫ್ ಫೈನಾನ್ಸಿಂಗ್. ಇವುಗಳ ಜೊತೆಗೆ ಒಂದು ಸ್ಪೆಷಲೈಸ್ಡ್ ಏಜೆನ್ಸೀಸ್ ಅಂದರೆ ಈಗ ಇಂಡಸ್ಟ್ರೀಸ್ ಡೆವಲಪ್ ಮಾಡೋಕ್ಕೆ ಕೆಲವು ಏಜೆನ್ಸೀಸ್, ಅಥವಾ ಬೇರೆ ಬೇರೆ ಎಜುಕೇಷ್ನಲ್ ಸೆಕ್ಟರ್, IT ಸೆಕ್ಟರ್, ಅಥವಾ ಬೇರೆ ಡೆಟ್ಗಳನ್ನ, ರಿಸರ್ವ್ಗಳನ್ನ, ಲಿಕ್ವಿಡಿಟಿನ ಕಂಟ್ರೋಲ್ ಮಾಡೋದಕ್ಕೆ, ಈ ರೀತಿ ಬೇರೆ ಬೇರೆ ಫೈನಾನ್ಸಿಂಗ್ ಪ್ರಮೋಷನ್ ಏಜೆನ್ಸೀಸ್ ಕೂಡ ಇದು ಪ್ರಮೋಟ್ ಮಾಡ್ತಾ ಹೋಗುತ್ತೆ. Next, the Reserve Bank of India has developed the cooperative credit movements to encourage savings and to eliminate monetary lenders. ಸೊ ನಾವು ನೋಡಿದ ಹಾಗೆ ಕೋಆಪ್ರೇಟಿವ್ ಕ್ರೆಡಿಟ್ ಮೂಮೆಂಟ್ ಅಂತ ಇದನ್ನು ಡೆವಲಪ್ ಮಾಡಿತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಏನಕ್ಕಂದರೆ ಸೇವಿಂಗ್ಸ್ನ ಮಾಡೋದಕ್ಕೆ, ಹಾಗೆ ಮತ್ತು ಟು ಎಲಿಮಿನೇಟ್ ದ ಮನಿ, ಈ ಒಂದು ಮನಿ ಲೆಂಡರ್ಸ್ ಕಡೆ ಹೋಗ್ದಂಗೆ ಅಲ್ಲಿ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ. ಹಾಗೆ ನಾವು ಅವ್ರ ಕಡೆ ಏನಾದರೂ ಸಾಲ ತಗೊಂಡ್ರೆ ತುಂಬ ಹೆಚ್ಚು ರೇಟ್ ಆಫ್ ಇಂಟ್ರೆಸ್ಟ್ನ ಅವರು ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಈ ಒಂದು ಮನಿ ಲೆಂಡರ್ಸ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಕೋಆಪ್ರೇಟಿವ್ ಕ್ರೆಡಿಟ್ ಮೂವ್ಮೆಂಟ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೆವಲಪ್ ಮಾಡಿತ್ತು. ಹಾಗೆ ಪ್ರೊವೈಡ್ಸ್ ನೆಸಸರಿ ಟ್ರೈನಿಂಗ್ ಟು ಸ್ಟಾಫ್ಗೆಲ್ಲ ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡುತ್ತೆ. ಪ್ರೊವೈಡ್ ಫಾರಿನ್ ಟ್ರೇಡ್, ಎಸ್ಪೆಷಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ರೇಡ್ನ ಕೂಡ ಪ್ರೊವೈಡ್ ಮಾಡ್ತಾ ಇರುತ್ತೆ. ಹಾಗೆ ಸೂಪರ್ವೈಸರಿ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡೋದಾದರೆ, ದಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಎಂಪವರ್ಸ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟು ಇನ್ಸ್ಪೆಕ್ಟ್ ಆ್ಯಂಡ್ ಸೂಪರ್ವೈಸ್ ಕಮರ್ಷಿಯಲ್ ಬ್ಯಾಂಕ್. These powers are exercised through on-site inspection and off-site surveillance. ಈಗ ಕಮರ್ಷಿಯಲ್ ಬ್ಯಾಂಕ್ಗಳು ಪ್ರಾಪರಾಗಿ ರನ್ ಆಗ್ತಿದ್ದಾವೋ ಇಲ್ವೋ, ಅಥವಾ ಅದರ ಪ್ರಾಪರಾಗಿ ಕ್ರೆಡಿಟು ಅಥವಾ ಆಲ್ ದ ಸೆಂಟ್ರಲ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಿದ್ದಾವೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಇನ್ಸ್ಪೆಕ್ಷನ್ ಅಥವಾ ವಿ ಕ್ಯಾನ್ ಸೇ ಚೆಕಿಂಗ್ ಆರ್ ಸೂಪರ್ವೈಸಿಂಗ್, ಈ ಒಂದು ಫಂಕ್ಷನ್ಸ್ನ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ಸೊ ಇದರಲ್ಲಿ ಆನ್ ಸೈಟ್ ಇನ್ಸ್ಪೆಕ್ಷನ್ ಅಂದರೆ ಬ್ಯಾಂಕ್ಗಳಿಗೆ ಇವರ ಸ್ಟಾಫ್ಗಳು ಹೋಗಿ ಅಲ್ಲಿ ವಿಸಿಟ್ ಮಾಡೋದು, ಯಾವ ರೀತಿ ನಡೀತಾ ಇದೆ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸು, ಮತ್ತು ಲಿಕ್ವಿಡಿಟಿ ಎಷ್ಟು ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಕ್ರೆಡಿಟ್ ರೇಟು, ಸಾಲಗಳು. ಸೊ ಆ ಒಂದು ಬ್ಯಾಂಕಿಂದ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಶೀಟ್ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ರೀತಿ ಇದೆ ಅಂತ ಎನಿ ಟೈಮ್ ಬಂದು ಆನ್ ಸೈಟಲ್ಲಿ ಕೂಡ ಇನ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಆಫ್ ಸೈಟ್ ಅಂದರೆ ಆನ್ಲೈನ್ ಮುಖಾಂತರ ಆಫ್ ಸೈಟ್ ಸರ್ವೇಲೆನ್ಸಲ್ಲಿ ಕೂಡ ಇದು ಸೂಪರ್ವೈಸ್ ಮಾಡ್ಬೋದು ಕಮರ್ಷಿಯಲ್ ಬ್ಯಾಂಕ್ಗಳನ್ನ. ನೆಕ್ಸ್ಟು ಗ್ರಾಂಟಿಂಗ್ ಲೈಸೆನ್ಸ್ ಟು ಬ್ಯಾಂಕ್. ಹೊಸ ಬ್ಯಾಂಕ್ಗಳು ಡೆವಲಪ್ ಆದಾಗ, ಹೊಸ ಬ್ಯಾಂಕ್ಸ್ ಕಮ್ ಅಪ್ ಆದಾಗ ದೇ ನೀಡ್ ಟು ಟೇಕ್ ದ ಲೈಸೆನ್ಸ್ ಫ್ರಮ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಲೈಸೆನ್ಸ್ ಬಂದಾಗ ದೆನ್ ಇಟ್ ವಿಲ್ ಪ್ರೊವೈಡ್ ಲೈಸೆನ್ಸ್ ಟು ದೀಸ್ ಬ್ಯಾಂಕ್ಸ್ ಇನ್ ಆರ್ಡರ್ ಟು ಕಂಟಿನ್ಯೂ. ಯಾಕಂದರೆ ಇದು ಬ್ಯಾಂಕರ್ಸ್ ಬ್ಯಾಂಕ್ ಆಗಿರುತ್ತೆ, ಸೆಂಟ್ರಲ್ ಬ್ಯಾಂಕ್ ಆಗಿರುತ್ತೆ, ಬ್ಯಾಂಕ್ ಆಫ್ ಗವರ್ಮೆಂಟ್ ಬ್ಯಾಂಕ್ ಆಗಿರುತ್ತೆ, ಹೆಡ್ ಆಫ್ ದ ಬ್ಯಾಂಕ್ಸ್ ಆಗಿರುತ್ತೆ. ಹಾಗಾಗಿ ಇಟ್ ವಿಲ್ ಪ್ರೊವೈಡ್ ದ ಲೈಸೆನ್ಸ್, ಇಟ್ ವಿಲ್ ಗ್ರಾಂಟ್ ದ ಲೈಸೆನ್ಸ್ ಟು ಅದರ್ ಬ್ಯಾಂಕ್ಸ್ ಆಲ್ಸೋ. ಹಾಗೆ ಬ್ಯಾಂಕ್ ಇನ್ಸ್ಪೆಕ್ಷನ್ಸ್, ಈಗಲೇ ನಾನು ಹೇಳ್ದಂಗೆ ಕಮರ್ಷಿಯಲ್ ಬ್ಯಾಂಕ್ಸ್ ಹಾಗೆ ಬೇರೆ ಬೇರೆ ಬ್ಯಾಂಕ್ಗಳನ್ನೆಲ್ಲ ಎಲ್ಲ ಇನ್ಸ್ಪೆಕ್ಷನ್ಸ್ ಕೂಡ ರಿಸರ್ವ್ ಬ್ಯಾಂಕ್ ವಿಲ್ ಕ್ಯಾರಿ. ಹಾಗೆ ಕಂಟ್ರೋಲ್ ಓವರ್ NBFIs, ಇದರ ಕಂಟ್ರೋಲ್ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ ಆ್ಯಸ್ ಎ ಸೂಪರ್ವಿಸರಿ ಫಂಕ್ಷನ್ಸಲ್ಲಿ. ಹಾಗೆ ಇಂಪ್ಲಿಮೆಂಟೇಷನ್ ಆಫ್ ಡೆಪಾಸಿಟ್ಸ್, ತುಂಬ ವೆರೈಟಿ ಆಫ್ ಡೆಪಾಸಿಟ್ಸ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಸ್ಟಮರ್ಸ್ಗೋಸ್ಕರ ಇಂಪ್ಲಿಮೆಂಟ್ ಮಾಡಿದೆ ವಿತ್ ವೇರಿಯಸ್ ರೇಟ್ಸ್ ಆಫ್ ಇಂಟ್ರೆಸ್ಟ್, ವಿತ್ ವೇರಿಯಸ್ ಸ್ಕೀಮ್ಸ್, ವೇರಿಯಸ್ ಟರ್ಮ್ಸ್. ಇದೆಲ್ಲ ಇದರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿಲ್ ಎಕ್ಸ್ಟೆಂಡ್ ಅಥವಾ ಈ ಒಂದು ಡಿಪಾಸಿಟ್ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಿದೆ. ಹಾಗೆ ಲೈಸೆನ್ಸ್ ಟು ದ ಬ್ಯಾಂಕ್ ಅಂದರೆ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಂಟ್ ಲೈಸೆನ್ಸ್ ಟು ಬ್ಯಾಂಕ್ ಫಾರ್ ಕ್ಯಾರಿಂಗ್ ಹಿಸ್ ಬಿಸ್ನೆಸ್. ಹಾಗೆ ಲೈಸೆನ್ಸ್ ಈಸ್ ಆಲ್ಸೋ ಗಿವೆನ್ ಫಾರ್ ಓಪನಿಂಗ್ ಎಕ್ಸ್ಟೆನ್ಷನ್
countries new branches even to close down existing branch. ಬೇರೆ ಹೊಸ ಬ್ರ್ಯಾಂಚ್ಗಳು ಎಕ್ಸ್ಟೆನ್ಷನ್ ಮಾಡೋದು, ಹೊಸ ಬ್ರ್ಯಾಂಚ್ಗೆ ಲೈಸೆನ್ಸ್ನ ಪ್ರೊವೈಡ್ ಮಾಡೋದು, ಇದೆಲ್ಲ ಫಂಕ್ಷನ್ಸ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೂಪರ್ವಿಷನಲ್ಲಿ ಮಾಡ್ತಾ ಇರುತ್ತೆ. ಹಾಗೆ ಇನ್ಸ್ಪೆಕ್ಷನ್ ಅಂತ ಹೇಳಿದಾಗ ದ RBI grants license to bank working as per the directive and in a prudent manner without undue risk. ಯಾವುದು ಎಲಿಮಿನೇಟ್ ಮಾಡಿದೆ ಈ ಒಂದು RBI ಗೈಡ್ಲೈನ್ಸ್, RBI ಪಾಲಿಸೀಸ್ ಪ್ರಕಾರ ಕರೆಕ್ಟಾಗಿ ವರ್ಕ್ ಆಗ್ತಿದವೋ ಇಲ್ವೋ ಅಂತ ಚೆಕ್ ಮಾಡೋ ಅಂಥದ್ದು. ಅದೇ ರೀತಿ ಈ ಒಂದು ಇನ್ ಎಡಿಷನ್ ಟು ದಿಸ್ ಇಟ್ ಕ್ಯಾನ್ ಆಸ್ಕ್ ಫಾರ್ ಪೀರಿಯಾಡಿಕಲ್ ಇನ್ಫಾರ್ಮೇಷನ್ ಫಾರ್ ಬ್ಯಾಂಕ್ಸ್ ಆ್ಯಂಡ್ ವೇರಿಯಸ್ ಕಾಂಪೊನೆಂಟ್ಸ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಕೆಲವೊಮ್ಮೆ ಪೀರಿಯಾಡಿಕಲ್ ಇನ್ಫಾರ್ಮೇಷನ್, ಮಂತ್ಲಿ ಸ್ಟೇಟ್ಮೆಂಟ್ ಆಗಿರ್ಬೋದು, ಒನ್ಸ್ ಇನ್ 6 months ಸ್ಟೇಟ್ಮೆಂಟ್ ಆಗಿರ್ಬೋದು, ಒನ್ಸ್ ಇನ್ ಎ ಇಯರ್ ಆಗಿರ್ಬೋದು. ಸೊ ಈ ರೀತಿ ಬ್ಯಾಂಕ್ಗಳು ಸರಿಯಾಗಿ ಆಪ್ರೇಟ್ ಆಗ್ತಿದಾವೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಕೂಡ ಪೀರಿಯಾಡಿಕಲ್ ಸ್ಟೇಟ್ಮೆಂಟ್ನ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಸ್ಟ್ರಕ್ಚರ್ ಅಥವಾ ಯಾವ ರೀತಿ ಮೇಂಟೈನ್ ಮಾಡ್ತಿದೆ ಅಂತ ಆ ಸ್ಟೇಟ್ಮೆಂಟ್ನ ಕೂಡ ಎಲ್ಲ ಬ್ಯಾಂಕ್ಗಳಿಂದ ತೆಗೆಸ್ಕೋಬೋದು ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬ್ಯಾಂಕ್ ಇನ್ಸ್ಪೆಕ್ಷನ್ ಮೂಲಕ. Next, control over NBFIs is the non-bank financial institutions. ಅಂದರೆ NBFI means non-banking. ಅಂದರೆ ಇವು ಬ್ಯಾಂಕಿಂಗ್ ಅಂಡರಲ್ಲಿ ಬರೋದಿಲ್ಲ, ಬಟ್ ದೇ ಆರ್ ಆಲ್ಸೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಕ್ಯಾರಿ ಔಟ್ ದ ಮಾನಿಟರಿ ಟ್ರಾನ್ಸಾಕ್ಷನ್ಸ್. ಹಾಗೆ ಕಂಟ್ರಿ ಡೆವಲಪ್ ಮಾಡೋದಕ್ಕೆ, ಬೇರೆ ಬೇರೆ ಸೆಕ್ಟರ್ಸ್ ಆಫ್ ಎಕಾನಮಿ ಡೆವಲಪ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಈ ರೀತಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ನಾಟ್ ಇನ್ಫ್ಲೂಯೆನ್ಸ್ಡ್ ವರ್ಕಿಂಗ್ of monetary are not influenced by working of a monetary policy. ಸೊ ಇಂಥವನ್ನ ಕೂಡ ಕಂಟ್ರೋಲ್ ಮಾಡ್ತಾ ಇರ್ತಾವೆ. ಮಾನಿಟರಿ ಪಾಲಿಸಿ ಎಲ್ಲ ಫಾಲೋ ಮಾಡದೇ ಇರ್ಬೋದು. ಸೊ ಅಂಥವನ್ನ ಕೂಡ ಮಾನಿಟರ್ ಮಾಡ್ತಾ ಇರುತ್ತೆ. ಹಾಗೆ ದಿ RBI ಹ್ಯಾಸ್ ರೈಟ್ ಟು ಇಶ್ಯೂ ಡಿರೈವೇಟಿವ್ಸ್ ಟು NBFIs ಫ್ರಮ್ ಟೈಮ್ ಟು ಟೈಮ್ regarding their functions through periodic inspection. It can control the non-banking financial institutions. ಇವು ಯಾವ ರೀತಿ ವರ್ಕ್ ಮಾಡ್ತಿದ್ದಾವೆ, ಏನು ಪ್ರೊಸೀಜರ್ ಫಾಲೋ ಮಾಡ್ತಿದೆ, ಅಸೆಟ್ ಸ್ಟ್ರಕ್ಚರ್ ಹೇಗಿದೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೇಗಿದೆ, ಇವೆಲ್ಲದಕ್ಕೂ ಕೂಡ ದಿಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿಲ್ ಪ್ರೊವೈಡ್ ದ ಫಂಕ್ಷನ್. The Reserve Bank of India set up the Deposit Insurance Guarantee Corporations. ಡಿಪಾಸಿಟ್ ಗ್ಯಾರಂಟಿ ಕಾರ್ಪೊರೇಷನ್ಸ್, ಇನ್ಶೂರೆನ್ಸ್ ಗ್ಯಾರಂಟಿ ಕಾರ್ಪೊರೇಷನ್ಸ್ನ ಕೂಡ ಇದು ಎಸ್ಟಾಬ್ಲಿಷ್ ಮಾಡಿರುತ್ತೆ. ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಡೆಪಾಸಿಟೆಡ್ ಆಫ್ ಸ್ಮಾಲ್ ಡೆಪಾಸಿಟರ್ಸ್. ಸೊ ಡೆಪಾಸಿಟರ್ಸ್ ಏನು ಅಮೌಂಟ್ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರ್ತಾರೆ ಅವ್ರಿಗೆ ಇನ್ಶೂರೆನ್ಸ್ ಗ್ಯಾರಂಟಿ, ಮನಿ ಗ್ಯಾರಂಟಿ, ಅವ್ರಿಗೆ ಒಂದು ಭರವಸೆ, ರಿಸ್ಕ್ ಇಲ್ಲದೆ ಇನ್ವೆಸ್ಟ್ಮೆಂಟ್. ಈಗ ಬೇರೆ ಕಡೆ ಎಲ್ಲ ಬಡ್ಡಿಗೆ ಕೊಟ್ಕೊಂಡ್ರೆ ಹಣನ ತುಂಬ ರಿಸ್ಕ್ ಇರ್ತವೆ, ಯು ಮೇ ನಾಟ್ ಗೆಟ್ ದೆಮ್ ಬ್ಯಾಕ್. ಅಥವಾ ಬೇರೆ ಬೇರೆ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಿಬಿಟ್ರೆ ಅಲ್ಲಿ ಡಿಪೆಂಡಿಂಗ್ ಅಪಾನ್ ದ ಮಾರ್ಕೆಟ್ ಫ್ಲಕ್ಚುವೇಷನ್ಸ್, ಒಂದು ರೀತಿ ಸ್ಪೆಕ್ಯುಲೇಷನ್ ಥರ, ಯು ಮೇ ಹ್ಯಾವ್ ಹೈಯರ್ ರಿಸ್ಕ್. ಆದರೆ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದಾಗ ಕೆಲವು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಸೇಫ್ ಇರುತ್ತೆ. ಹಾಗೆ ನಿಮ್ಮ ಅಮೌಂಟ್ ಕೂಡ ಗ್ಯಾರಂಟಿಯ ಪ್ರೊಟೆಕ್ಷನ್, ಇನ್ಶೂರೆನ್ಸ್ ಗ್ಯಾರಂಟಿ ಕಾರ್ಪೊರೇಷನ್ಸ್ನ ಕೂಡ ಎಸ್ಟಾಬ್ಲಿಷ್ ಮಾಡುತ್ತೆ. ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಡೆಪಾಸಿಟೆಡ್ ಆಫ್ ಸ್ಮಾಲ್ ಡೆಪಾಸಿಟರ್, ಸಣ್ಣ ಪುಟ್ಟ ಡೆಪಾಸಿಟರ್ಗಳೇನು ಡೆಪಾಸಿಟ್ ಮಾಡ್ಕೊಂಡಿರ್ತಾರೆ ಅದನ್ನು ಸೆಕ್ಯೂರ್ ಮಾಡೋದಕ್ಕೆ, ಸೇಫ್ಟಿಗೆ. ಆಲ್ ಬ್ಯಾಂಕ್ ಡೆಪಾಸಿಟ್ಸ್ ಬಿಲೋ ₹1 lakh ಇನ್ಶೂರ್ಡ್ ವಿತ್ ದ ಕಾರ್ಪೊರೇಷನ್ಸ್. ಸೊ 1 ಲಕ್ಷಕ್ಕಿಂತಲೂ ಕಡಿಮೆ ಇರೋವಂಥ ಎಲ್ಲ ಡೆಪಾಸಿಟ್ಸ್ಗೆ ಇನ್ಶೂರೆನ್ಸ್ ಅಥವಾ ದೇ ಆಲ್ ಆರ್ ಕವರ್ಡ್ ಅಂಡರ್ ದ ಪ್ರೊಟೆಕ್ಷನ್ ಅಂಡರ್ ದ insured under the with the corporations. So RBI works to implement that deposited scheme ಕೇಸ್ ಆಫ್ ಬ್ಯಾಂಕ್ ಫೇಲ್ಯೂರ್. ಸಪೋಸ್ ಏನಾದರೂ ಬ್ಯಾಂಕ್ ಫೇಲ್ಯೂರ್ ಆದಾಗ ಅಥವಾ ಕ್ರೆಡಿಟ್ ಸರಿಗೆ ಮ್ಯಾನೇಜ್ ಇಲ್ದಾಗ, ಕ್ಯಾಶ್ ಅಥವಾ ಲಿಕ್ವಿಡಿಟಿ ಅಡಿಕ್ವೇಟ್ ಕ್ಯಾಶ್ ಮ್ಯಾನೇಜ್ ಮಾಡ್ದಿಲ್ದಾಗ, ಸೊ ಈ ರೀತಿ ಎಲ್ಲ ಟೈಮಲ್ಲಿ ಈ ಒಂದು ಡೆಪಾಸಿಟೆಡ್ ಸ್ಕೀಮ್ಗಳನ್ನ, ಬೇರೆ ಬೇರೆ ಹೊಸ ಡೆಪಾಸಿಟ್ ಸ್ಕೀಮ್ಗಳನ್ನೆಲ್ಲ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿಲ್ ಬ್ರಿಂಗ್ ಫಾರ್ವರ್ಡ್. ಈಗ ಕೆಲವು ಪ್ರೊಹಿಬಿಷರಿ ಫಂಕ್ಷನ್ಸ್ ಕೂಡ ಇದ್ದಾವೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಇಟ್ ಕೆನಾಟ್ ಪ್ರೊವೈಡ್ ಎನಿ ಡೈರೆಕ್ಟ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಟು ಎನಿ ಇಂಡಸ್ಟ್ರಿ, ಟ್ರೇಡ್ ಆರ್ ಬಿಸ್ನೆಸ್. ಡೈರೆಕ್ಟಾಗಿ ಯಾವುದೋ ಒಂದು ಇಂಡಸ್ಟ್ರಿಗಾಗಿರ್ಬೋದು, ಯಾವುದೇ ಒಂದು ಬಿಸ್ನೆಸ್ಗಾಗಿರ್ಬೋದು, ಇದು ಡೈರೆಕ್ಟ್ ಕ್ರೆಡಿಟ್ನ ಪ್ರೊವೈಡ್ ಮಾಡೋ ಹಾಗಿಲ್ಲ. ಅಂದರೆ ಇಟ್ ವಿಲ್
ಫೈನಾನ್ಷಿಯಲ್ ಅಸಿಸ್ಟ್ ಪ್ರೊವೈಡ್ ಮಾಡುತ್ತೆ, ಆದರೆ ಇಂಡೈರೆಕ್ಟಾಗಿ. ಈಗ ಇಂಡಸ್ಟ್ರೀಸ್ ಬ್ಯಾಂಕ್ ವಿಲ್ ಅಪ್ರೋಚ್ ಯೂಶ್ವಲಿ ದಿ ಐ ಡಿ ವೇ. ಆ ಒಂದು ಬ್ಯಾಂಕ್ನಿಂದ ಅವರು ಸಾಲವನ್ನು ಸಹಾಯ ಪಡ್ಕೋಬೋದು. ಹಾಗೆ ಬಿಸ್ನೆಸ್, ಟ್ರೇಡ್, ತುಂಬ ಕಮರ್ಷಿಯಲ್ ಬ್ಯಾಂಕ್ಗಳಿದ್ದಾವೆ. ಬಿಸ್ನೆಸ್ ಡೆವಲಪ್ಮೆಂಟ್, ಹೊಸ ಹೊಸ ಸ್ಟಾರ್ಟಪ್ಗಳು ಬಂದಾಗ ಪ್ರೊವೈಡ್ ಮಾಡೋದಕ್ಕೆ ಅಂತ ಕಾರ್ಪೊರೇಷನ್ಸು, ಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ಗಳು, ಹಾಗೆ ರೂರಲ್ ಬ್ಯಾಂಕ್ಗಳು, ಕ್ರೆಡಿಟ್ ಕೋಆಪ್ರೇಟಿವ್ ಬ್ಯಾಂಕ್, ಈ ರೀತಿ ಎಲ್ಲ ಬ್ಯಾಂಕ್ಗಳು ಕೂಡ ಬಿಸ್ನೆಸ್ ಮತ್ತು ಟ್ರೇಡ್ ಅಪ್ರೋಚ್ ಮಾಡ್ಬೋದು. ಇಂಡೈರೆಕ್ಟಾಗಿ ಇದು ಹೆಲ್ಪ್ ಮಾಡುತ್ತೆ, ಬಟ್ ಡೈರೆಕ್ಟಾಗಿ ಯಾವುದೋ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಯಾರದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಾಗಿರ್ಬೋದು ಅಂಥವ್ರಿಗೆ ಡೈರೆಕ್ಟ್ ಕೊಡೋ ಹಾಗಿಲ್ಲ. ಇದು ಪ್ರೊಹಿಬಿಷನರಿ ಫಂಕ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್, ಇಟ್ ಕೆನಾಟ್ ಪರ್ಚೇಸ್ ಇಟ್ಸ್ ಓನ್ ಶೇರ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಶ್ಯೂ ಮಾಡಿದಾಗ ವೆನ್ ಇನ್ ದ ನೀಡ್ ಆಫ್ ಮನಿ, ಇದೇನಾದರೂ ಶೇರ್ಸ್ನ ಇಶ್ಯೂ ಮಾಡಿದಾಗ ಬೇರೆಯವರು, ಔಟ್ಸೈಡರ್ಸು, ಬ್ಯಾಂಕ್ಗಳು ಇಂದ ಮಾರ್ಕೆಟ್ ಪರ್ಚೇಸ್ ಮಾಡ್ಬೋದು. ಆದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಶ್ಯೂ ಮಾಡಿ ತನ್ನ ಬ್ಯಾಂಕ್ ಶೇರ್ಸ್ನ ತಾನೇ ಕೊಂಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಇಟ್ ಕೆನಾಟ್ ಪರ್ಚೇಸ್ ಇಟ್ಸ್ ಓನ್ ಶೇರ್. ತನ್ನದೇ ಆದಂಥ ಸ್ವಂತ ಶೇರ್ಗಳನ್ನ ಪರ್ಚೇಸ್ ಮಾಡ್ಕೊಳ್ಳೋ ಅವಕಾಶ ಇಲ್ಲ. ನೆಕ್ಸ್ಟ್, it cannot purchase shares of any commercial and industrial undertaking. ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಬ್ಯಾಂಕ್ಗಳ ಶೇರ್ಸ್ನ ಕೂಡ ಇದು ಡೈರೆಕ್ಟಾಗಿ ಪರ್ಚೇಸ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್, ಇಟ್ ಕೆನಾಟ್ ಪರ್ಚೇಸ್ ಎನಿ ಇಮೂವಬಲ್ ಪ್ರಾಪರ್ಟಿ ಅಂದರೆ ಅಸೆಟ್ಗಳು, ಲೈಕ್ ಬಿಲ್ಡಿಂಗ್. ಇಮೂವಬಲ್ ಅಸೆಟ್ಸ್ನ ಓದಿದ್ದೀವಿ. ಅಸೆಟ್ಸಲ್ಲಿ ಮೂವಬಲ್ ಮೀನ್ಸ್ ವಿಚ್ ಕ್ಯಾನ್ ಬಿ ಮೂವ್ಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಮೇ ಬಿ ಸರ್ಟೆನ್ ಫರ್ನಿಚರ್, ಬಾಂಡ್ಗಳು, ಡೆಪಾಸಿಟ್ಗಳು, ಕ್ಯಾಶ್ಗಳು, ಈ ರೀತಿ. ಇಮೂವಬಲ್ ಅಸೆಟ್ ಮೀನ್ಸ್ ಲೈಕ್ ಫಿಕ್ಸ್ಡ್ ಅಸೆಟ್ಸ್, ಪರ್ಮನೆಂಟ್ ಅಸೆಟ್ಸ್ ಲೈಕ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೊ ಈ ರೀತಿ ಯಾವುದೇ ಒಂದು ಇಮೂವಬಲ್ ಅಸೆಟ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಂಡ್ಕೊಳ್ಳೋ ಹಾಗಿಲ್ಲ. ಇಟ್ ಕೆನಾಟ್ ಗಿವ್ ಲೋನ್ಸ್ ಆನ್ ದ ಸೆಕ್ಯೂರಿಟಿ ಆಫ್ ಶೇರ್ಸ್ ಆ್ಯಂಡ್ ಪ್ರಾಪರ್ಟಿ. ಶೇರ್ಗಳನ್ನ ಅಡ ಇಟ್ಕೊಂಡು ಅಥವಾ ಪ್ರಾಪರ್ಟಿನ ಸೆಕ್ಯೂರಿಟಿನ ನೋಡಿಕೊಂಡು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೋನ್ಸ್ನ ಪ್ರೊವೈಡ್ ಮಾಡೋ ಹಾಗಿಲ್ಲ. ಸೊ ಇದೆಲ್ಲ ಪ್ರೊಹಿಬಿಷನರಿ ಫಂಕ್ಷನ್ಸಲ್ಲಿ ಬರ್ತವೆ. ಇನ್ನು ಕಸ್ಟಮರ್ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ಫಂಕ್ಷನಲ್ ಡಿಪಾರ್ಟ್ಮೆಂಟ್. ಒಂದು ಸರಿ ಇದು ರಿಪೀಟ್ ಮಾಡ್ಕೊಬಿಡೋಣ. ಪ್ರೊಹಿಬಿಷನರಿ ಫಂಕ್ಷನ್ಸು ಡೈರೆಕ್ಟು ಇಂಡಸ್ಟ್ರೀಸ್ಗೂ ಮತ್ತು ಟ್ರೇಡ್ಗೂ ಲೋನ್ ಕೊಡೋ ಹಾಗಿಲ್ಲ. ಅದರ ಸ್ವಂತ ಓನ್ ಶೇರ್ಸ್ಗಳನ್ನ ಅದು ಪರ್ಚೇಸ್ ಮಾಡೋ ಹಾಗಿಲ್ಲ. ಹಾಗೆ ಇಟ್ ಕೆನಾಟ್ ಪರ್ಚೇಸ್ ದ ಶೇರ್ಸ್ ಆಫ್ ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್, ಅವರ ಶೇರ್ಸ್ನ ಕೂಡ ಇದು ಪರ್ಚೇಸ್ ಮಾಡೋ ಹಾಗಿಲ್ಲ. ಹಾಗೆ ಯಾವುದೇ ಒಂದು ರೀತಿ ಇಮೂವಬಲ್ ಪ್ರಾಪರ್ಟಿನ ಅಂದರೆ ಫಿಕ್ಸ್ಡ್ ಅಸೆಟ್ಸ್ನ ಕೊಂಡ್ಕೊಳ್ಳೋ ಹಾಗಿಲ್ಲ. ಮತ್ತು ಇಟ್ ಕೆನಾಟ್ ಗಿವ್ ಲೋನ್ಸ್ ಟು ದ ಸೆಕ್ಯೂರಿಟಿ ಆಫ್ ಶೇರ್ಸ್ ಆ್ಯಂಡ್ ಪ್ರಾಪರ್ಟಿ ಮೇಲೆ. ನೆಕ್ಸ್ಟು, ಡಿಪಾರ್ಟ್ಮೆಂಟಲ್ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದಾಗ ಕಸ್ಟಮರ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು, ಹಾಗೆ ಡಿಪಾರ್ಟ್ಮೆಂಟ್ ಆಫ್ ಕರೆನ್ಸಿ ಮ್ಯಾನೇಜ್ಮೆಂಟ್, ಕರೆನ್ಸಿ ಪ್ರಿಂಟ್ ಆಗಿರ್ಬೋದು, ನೋಟ್ಸ್, ಕಾಯಿನ್ಸ್ನ ಪ್ರಿಂಟ್ ಮಾಡೋ ಆ ಒಂದು ಫಂಕ್ಷನ್, ಕರೆನ್ಸಿ ನೋಟ್ ಫಂಕ್ಷನ್ಸ್. ಹಾಗೆ ಅರ್ಬನ್ ಬ್ಯಾಂಕ್ ಡಿಪಾರ್ಟ್ಮೆಂಟ್ಸ್ ಅಂದರೆ ಸಿಟೀಸಲ್ಲಿ ಡೆವಲಪ್ ಆಗುವಂಥ ಅರ್ಬನ್ ಬ್ಯಾಂಕ್ಗಳು. ರೂರಲ್ ಪ್ಲಾನಿಂಗ್ ಆ್ಯಂಡ್ ಕ್ರೆಡಿಟ್ ಡಿಪಾರ್ಟ್ಮೆಂಟ್ಸ್, ರೂರಲ್ ಬ್ಯಾಂಕ್ಗಳು, ರೂರಲ್ ಪ್ಲಾನಿಂಗ್ಗಳು, ರೂರಲ್ ಕ್ರೆಡಿಟ್ ಡಿಪಾರ್ಟ್ಮೆಂಟ್ಸ್ ಇದು ಬೇರೆ ಇರುತ್ತೆ. ಹಾಗೆ ಫಾರಿನ್ ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟ್ಸ್ ಇನ್ ಆರ್ ಬಿ ಐ, ಅದೇ ರೀತಿ ಫಾರಿನ್ ಎಕ್ಸ್ಚೇಂಜ್ ಬ್ಯಾಂಕ್ಗಳು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇರ್ತವೆ. ಹಾಗೆ ಫೈನಾನ್ಷಿಯಲ್ ಮಾರ್ಕೆಟ್ ಡಿಪಾರ್ಟ್ಮೆಂಟ್ಸ್. ಸೊ ಈ ರೀತಿ ಡಿಫ್ರೆಂಟ್ ಫಂಕ್ಷನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬೇರೆ ಬೇರೆ ಫಂಕ್ಷನ್ಸ್ಗಳನ್ನ ಪ್ರೊವೈಡ್ ಮಾಡೋದ್ರ ಜೊತೆಗೆ ಇದರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆ. ಯಾವ ಬ್ಯಾಂಕಿಗೆ ಯಾವ ಸರ್ವಿಸ್ ಬೇಕೋ ಆ ಒಂದು ಡಿಪಾರ್ಟ್ಮೆಂಟಿಗೆ ಅಪ್ರೋಚ್ ಆಗ್ತವೆ. ಈಗ ಏನಾದರೂ ರೂರಲ್ ಬ್ಯಾಂಕ್ಗಳು, ರೂರಲ್ ಕೋಆಪ್ರೇಟಿವ್ ಬ್ಯಾಂಕ್ಸ್ಗೆ ಏನಾದರೂ ಹೆಲ್ಪ್ ಬೇಕು ಅಥವಾ ಏನಾದರೂ ಅದು ರೂರಲ್ ಬ್ಯಾಂಕ್ಗಳಿಗೆ ಏನಾದರೂ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಇಟ್ ವಿಲ್ ಅಪ್ರೋಚ್ ದ ರೂರಲ್ ಪ್ಲಾನಿಂಗ್ ಆ್ಯಂಡ್ ಕ್ರೆಡಿಟ್ ಡಿಪಾರ್ಟ್ಮೆಂಟ್ನ ಅಪ್ರೋಚ್ ಮಾಡುತ್ತೆ. ಹಾಗೆ ಫೈನಾನ್ಷಿಯಲ್ ಮಾರ್ಕೆಟ್ ಡಿಪಾರ್ಟ್ಮೆಂಟ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಥವಾ ಈ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಡಿಪಾರ್ಟ್ಮೆಂಟ್ಸ್ಗೆ ಏನಾದರೂ ಸಪೋರ್ಟ್ ಮಾಡಬೇಕು ಅಥವಾ ಏನಾದರೂ ಪ್ಲಾನಿಂಗ್ ಪ್ರೊವೈಡ್ ಮಾಡಬೇಕು ಅಂದರೆ ಇಟ್ ವಿಲ್ ಕನ್ಸರ್ನ್ ದ ಫೈನಾನ್ಷಿಯಲ್ ಮಾರ್ಕೆಟ್ ಡಿಪಾರ್ಟ್ಮೆಂಟ್ಸ್. ನೆಕ್ಸ್ಟ್, ಬ್ಯಾಂಕ್ ಆಫ್ ಇಶ್ಯೂ, ಇದನ್ನು ನಾವು ಇಶ್ಯೂ ಬ್ಯಾಂಕ್ ಅಂತ ಹೇಳ್ತೀವಿ. ಆ್ಯಸ್ ಅ ಸೆಂಟ್ರಲ್ ಬ್ಯಾಂಕಲ್ಲಿ ಕರೆನ್ಸಿ ಇಶ್ಯೂಸ್ ಮಾಡೋದು ಫಂಕ್ಷನ್ನ ಮಾಡ್ತಾ ಇರುತ್ತೆ. ಬ್ಯಾಂಕರ್ಸ್ ಟು ದ ಗವರ್ನಮೆಂಟ್, ಇದು ನಾವು ಆಲ್ರೆಡಿ ಓದ್ಕೊಂಡಿದ್ದೀವಿ. ಇಟ್ ಈಸ್ ಅ ಬ್ಯಾಂಕರ್ಸ್ ಟು ಡಿಫ್ರೆಂಟ್ ಬ್ಯಾಂಕಿಂಗ್ ಅಥವಾ ಗೌರ್ಮೆಂಟ್ ಬ್ಯಾಂಕಿಂಗಿಗೆ ಕೂಡ ಇಟ್ ಈಸ್ ಅ ಬ್ಯಾಂಕರ್ಸ್ ಟು ಗವರ್ನಮೆಂಟ್ ಆ್ಯಂಡ್ ಬ್ಯಾಂಕರ್ಸ್ ಬ್ಯಾಂಕ್ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗೆ ಲೆಂಡರ್ ಆಫ್ ಲಾಸ್ಟ್ ರಿಪೋರ್ಟ್, ಹಾಗೆ ಕಂಟ್ರೋಲರ್ ಆಫ್ ಕ್ರೆಡಿಟ್,
ಹಾಗೆ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ಇದೆಲ್ಲ ಕೂಡ ಸೆಂಟ್ರಲ್ ಬ್ಯಾಂಕಿಂಗ್ ಮೇನ್ ಫಂಕ್ಷನ್ಸ್ ಆಫ್ RBI. ಒಂದು ಇಶ್ಯೂ ಮಾಡೋದು ಕರೆನ್ಸಿ ನೋಟ್ಸ್ನ ಗೌರ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ ನಾವು ಇದನ್ನು. ಹಾಗೆ ಬ್ಯಾಂಕರ್ಸ್ ಬ್ಯಾಂಕ್ ಅಂತಲೂ ಕರಿತೀವಿ, ಲೆಂಡರ್ಸ್ ಆಫ್ ಲಾಸ್ಟ್ ರಿಪೋರ್ಟ್, ಹಾಗೆ ಕಂಟ್ರೋಲರ್ ಕ್ರೆಡಿಟ್ ಕಂಟ್ರೋಲ್ ಮಾಡುವಂಥ ಒಂದು ಅಥಾರಿಟಿ, ಹಾಗೆ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಸೊ ಇವೆಲ್ಲ ಕೂಡ ಮೇನ್ ಫಂಕ್ಷನ್ಸ್ ಆಫ್ ದ ರಿಸರ್ವ್ ಬ್ಯಾಂಕ್. ಸೊ ಸೆಷನ್ 39 ಮತ್ತು ಸೆಷನ್ 38, 39 ಎರಡೂ ಸೆಷನಲ್ಲಿ ಕೂಡ ನಾವು ಫಂಕ್ಷನ್ಸ್ ಆಫ್ ರಿಸರ್ವ್ ಎಲ್ಲ ರೀತಿ ಫಂಕ್ಷನ್ಸ್ನ ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಫಾರ್ ಯುವರ್ ಕೋಆಪ್ರೇಷನ್. ಮತ್ತೊಂದು ಸೆಷನಲ್ಲಿ ನಾವು ಮತ್ತೊಂದು ಟಾಪಿಕ್ನ ಕಲಿಯೋಣ. ಅಲ್ಲಿನವರೆಗೂ ಈ ಒಂದು ಸೆಷನ್ಗೆ ರಿಲೇಟೆಡ್ ಮೆಟೀರಿಯಲ್ಸ್ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನೆಲ್ಲ ಕೂಡ ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಫಾರ್ ಯುವರ್ ಟೈಮ್ ಆ್ಯಂಡ್ ಕೋಆಪ್ರೇಷನ್.